ನಾವು ಪೂಜೆ ಮಾಡಿದರೆ ಎಲ್ಲ ತೀರ್ಥಗಳು, ಕ್ಷೇತ್ರಗಳು, ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಪರಮಾತ್ಮನನ್ನು ಪೂಜೆ ಮಾಡಿದ ಫಲ ತನ್ನ ಮನೆಯಲ್ಲಿರುವ ದೇವರ ಪೂಜೆಯನ್ನು ಮಾಡಿದರೆ ಬರುತ್ತೆ. ತಂದೆ ತಾಯಿಗಳನ್ನು ಭಕ್ತಿಯಿಂದ ನಮಸ್ಕರಿಸಿದರೆ ಬರುತ್ತದೆ, ಗುರುಗಳಿಗೆ ನಮಸ್ಕಾರ ಮಾಡಿದರೆ ಬರುತ್ತದೆ, ತುಳಸಿಯ ಪೂಜೆ ಮಾಡಿದರೆ, ಗೋಪೂಜೆ ಮಾಡಿದರೆ, ಎಲ್ಲ ಸಂದರ್ಭಗಳಲ್ಲಿಯೂ ಆ ಭಕ್ತಿ, ಆ ಶ್ರದ್ಧೆ, ಆ ಅನುಸಂಧಾನದ ಮಟ್ಟ ನಮ್ಮಲ್ಲಿ ಇದ್ದರೆ ಎಂತಹ ಪಾಪಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಆದರೆ ಆ ಅನುಸಂಧಾನ ಇಲ್ಲದೆ, ಶ್ರದ್ಧೆ ಇಲ್ಲದೆ, ಸರಿಯಾದ ಸಂಧ್ಯಾವಂದನಾದಿಗಳನ್ನು ಮಾಡದೆ, ಆಚಾರ ವಿಚಾರಗಳನ್ನು ಇಟ್ಟುಕೊಳ್ಳದೆ, ಕುಕರ್ಮಾಚರಣಾತ್ ಕೆಟ್ಟ ಕರ್ಮಗಳನ್ನು ಆಚರಣೆ ಮಾಡುತ್ತಾನೆ, ಕೆಟ್ಟ ಕಥೆಗಳನ್ನು ಕೇಳುತ್ತಾನೆ, ದೊಡ್ಡವರ ನಿಂದೆಯನ್ನು ಮಾಡುತ್ತಾನೆ. ಈ ತರಹದ ಕುಕರ್ಮಗಳ ಆಚರಣೆಯನ್ನು ಮಾಡಿ ಮಾಡಬಾರದ್ದನ್ನು ಮಾಡೋದು, ಕೇಳಬಾರದ್ದನ್ನು ಕೇಳೋದು, ನೋಡಬಾರದ್ದನ್ನು ನೋಡೋದು, ತಿನ್ನಬಾರದ್ದನ್ನು ತಿನ್ನೋದು, ಇನ್ನೇನು ಉಳಿತು? ಮಂತ್ರಗಳು ನಮಗೆ ಬಲವನ್ನು ಕೊಡಬೇಕು, ಶಕ್ತಿಯನ್ನು ನೀಡಬೇಕು. ಯಾವ ನಾಲಿಗೆಯಿಂದ ಮಂತ್ರವನ್ನು ಪಠನ ಮಾಡಬೇಕು ಅದೇ ನಾಲಿಗೆಯಿಂದ ಅಪವಿತ್ರವಾದದ್ದನ್ನು ತಿಂತಾನೆ, ಅಸತ್ಯವನ್ನು ಅಂತಾನೆ. ಅನ್ನೋದು ತಿನ್ನೋದು, ಅನ್ನೋದು ಸುಳ್ಳು, ತಿನ್ನೋದು ಹೊಲಸು, ದೇವರಿಗೆ ನಿವೇದಿತವಾಗದೇ ಇದ್ದದ್ದು, ಅಪವಿತ್ರವಾದದ್ದು. ಅನ್ನಂ ವಿಷ್ಠಾಪಯೋ ಮೂತ್ರಂ ಯದ್ ವಿಷ್ಣೋರ್ ಅನಿವೇದಿತಂ. ದೇವರಿಗೆ ನೈವೇದ್ಯ ಮಾಡದಿರುವಂತಹ ಅನ್ನ ಅತ್ಯಂತ ಅಪವಿತ್ರವಾದದ್ದು. ಅಂತಹ ಭಗವದ್ ಅನರ್ಪಿತವಾದ ಅನ್ನವನ್ನು ತಿನ್ನೋದು, ಸುಳ್ಳು ಮಾತನಾಡೋದು, ದೊಡ್ಡವರ ನಿಂದೆ ಮಾಡೋದು, ತಂದೆ ತಾಯಿಗಳ ನಿಂದೆ ಮಾಡೋದು, ಮಾಡಬಾರದ ಕೆಲಸ ಎಲ್ಲ ನಾಲಿಗೆಯಿಂದ ಮಾಡಿ ಅದೇ ನಾಲಿಗೆಯ ಮೇಲೆ ನಾವು ಮಂತ್ರಗಳನ್ನು ಹೇಳ್ತೇವೆ ಅಂದರೆ ಹೇಗೆ ಫಲ ಬಂದೀತು? ಕುಕರ್ಮಾಚರಣಾತ್ ಸಾರಹ ಸರ್ವತೋ ನಿರ್ಗತೋಧುನಾ, ನಾರದರ ಮಾತು. ಅಂತಹ ಕುಕರ್ಮಗಳ ಆಚರಣೆ ಇದು ಕೇವಲ ಎಲ್ಲಿಯೋ ಇದ್ದ ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಂದು ಮನೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ತಾನು ಮಾಡುವ ಕುಕರ್ಮಗಳನ್ನು ಬಿಡಬೇಕು. ಅವನು ಮಾಡುವ ಮಂತ್ರಕ್ಕೂ ಬೆಲೆ ಇದೆ, ಅವನು ಮಾಡುವಂತಹ ತಂತ್ರಗಳಿಗೂ ಮಹತ್ವ ಇದೆ. ಇನ್ನೆಲ್ಲ ಪೂಜಾದಿ ಕರ್ಮಗಳಿಗೂ ಒಂದು ಫಲ ಬರುವಲ್ಲಿ 100,000 ಫಲವನ್ನು ಅವನು ಪಡೆಯಬಹುದು ಅಂತ. ಆ ದೃಷ್ಟಿಯಲ್ಲಿ ಇದೆಲ್ಲ ಕಲಿಯುಗದಲ್ಲಿ ಆಗುವಂತಹ ನಾನಾ ವಿಧವಾದ ಅನರ್ಥಗಳು. ಆದರೆ ನೀನು ಚಿಂತೆ ಪಡಬೇಡ, ಭಗವಂತನ ಅನುಗ್ರಹ ನಿನ್ನ ಮೇಲಿದೆ, ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ. ದೇವರ ಸ್ಮರಣೆಯನ್ನು ಮಾಡು ಅಂತ ಉಪದೇಶ ಮಾಡ್ತಾ ಇದ್ದಾರೆ.